ASV ಅಕಾಡೆಮಿಗೆ ಸ್ವಾಗತ. ನೋಡ್ಬೋದು ನೇಮಕಾತಿ ಅಧಿಸೂಚನೆ ಬೆಸ್ಕಾಮ್ದು ಸೆಕೆಂಡ್ ಲಿಸ್ಟ್ ಬಂತಾ ಅಥವಾ ಬರುತ್ತಾ ಅಥವಾ ಇಲ್ವಾ ಅದೆಲ್ಲ ಕ್ವಶನ್ ಕೇಳ್ತಿದ್ರಿ. ಬೆಸ್ಕಾಮ್ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಅಂತ ಕ್ವಶನ್ ಕೇಳ್ತಿದ್ರಿ. ಬೆಸ್ಕಾಮ್ ಕೆಪಿಟಿಷಲ್ ವಿದ್ಯಾರ್ಥಿಗಳು ಗಮನಿಸಿ ಅಂತ ಇದೆ. ಕಾರಣಗಳು ಏನು, ಯಾಕೆ ನೀವು ವಿಡಿಯೋನ ನೋಡಬೇಕು? ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಎಲ್ಲೂ ಮಿಸ್ ಮಾಡ್ದಂಗೆ ನೋಡಿದರೆ ಮಾತ್ರ ಫುಲ್ ಅರ್ಥ ಆಗ್ತದೆ. ಇಲ್ಲಾಂದರೆ ಮತ್ತೊಂದು ವಿಡಿಯೋಗೆ ಜಂಪ್ ಮಾಡ್ಕೋತಾ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋತೀರ. ಆಲ್ತು ಪಾಲ್ತು ವಿಡಿಯೋ ನೋಡೋಕ್ಕಿಂತ ಮುಂಚೆ ಜಸ್ಟ್ ಒಂದು 2-3 ಮಿನಿಟ್ಸ್ ಇತ್ತಪ್ಪ ಅಂದರೆ ಕರೆಕ್ಟಾಗಿ ವಿಡಿಯೋನ ಹಚ್ಚಿಬಿಟ್ಟು ಒಂದು ಕಡೆ ಇಟ್ಟು ಕರೆಕ್ಟಾಗಿ ನೋಡಿ, ನಿಮಗೆ ಮಾಹಿತಿ ಸಿಗ್ತದೆ. ಮತ್ತೊಂದು ವಿಡಿಯೋ ನೋಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಬನ್ನಿ ನೋಡೋಣ ಇವಾಗ ಈ ಮಾಹಿತಿ ಏನು ಅಂತೇಳಿ. ಗೈಸ್, ಈಗ ನೋಡ್ಬೋದು ಬೆಸ್ಕಾಮ್ದು ಆಲ್ರೆಡಿ ರಿಸಲ್ಟ್ ಬಿಟ್ಟಿದ್ದಾರೆ. ಯಾವಾಗಂತಂದರೆ 11 ಮಾರ್ಚ್ಗೆ ರಿಸಲ್ಟ್ನ ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಬೆಸ್ಕಾಮ್ದು, ಅಂತಂದರೆ ಸೆಕೆಂಡ್ ಲಿಸ್ಟ್ ಬಿಡಬೇಕು. ಅದು ಯಾವಾಗ ಬಿಡ್ತಾರೆ ಅಂತಂದರೆ ಯಾರಿಂದ ಕೂಡ ಅಫಿಷಿಯಲ್ ಆಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವು ಬೇರೆ ವಿಡಿಯೋನ ನೋಡ್ಕೊಂಬಿಟ್ಟು ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಮತ್ತೊಂದು ಇದ್ರ ಕಾಯ್ಕೋತ ಕೊಡೋ ಬದಲಿ ಮತ್ತೊಂದು ಏನಾದರೂ ಓದ್ಕೊಡ್ರಿ. ಇಲ್ಲಾಂದರೆ ಏನಾದರೂ ಕೆಲಸ ಇತ್ತಪ್ಪ ಅಂದರೆ ಕೆಲಸ ಮಾಡಿ. ಅದು ಬಂದಾಗ ಬರ್ತದೆ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ಗಳು, ಕೆಲವೊಂದಿಷ್ಟು ಟೆಲಿಗ್ರಾಮ್ ಚಾನಲು, ವಾಟ್ಸಪ್ ಗ್ರೂಪ್ಗಳು ಇರ್ತವೆ. ಜಾಯ್ನ್ ಆಗಿಬಿಡಿ. ಅವ್ರಿಗೆ ನಿಮಗೆ ಅವರು ಅಪ್ಡೇಟ್ ಬಂದು ತಿಳಿಸ್ತಾರೆ. ಓಕೆ, ನಮ್ಮ ಚಾನಲ್ ಕೂಡ ಇದೆ ಕೆಳಗಡೆ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇದೆ. ನಾವು ಬಂದಾಗ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸುಮ್ಮನೆ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಓಕೆ, ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದಿಲ್ಲ ನಾನು, ತುಂಬ ದಿನ ಆಯಿತು. ಅದಕ್ಕೆ ನಿಮ್ಗೆ ಹೇಳಬೇಕು ಕಿವಿ ಮಾತು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ಬೋದು ಗೈಸ್, ಸೆಕೆಂಡ್ ಲಿಸ್ಟ್ ಯಾವಾಗ ಬರ್ತದೆ ಅಂತಂದರೆ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳ್ಬೋದು. ಓಕೆ, ಯಾರಿಂದನೂ ಆಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂತಂದರೆ ನಿಮ್ಮದು ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಂತೂ ಬರೋದಿಲ್ಲ. ಏಪ್ರಿಲ್ ಸೆಕೆಂಡ್ ವೀಕಲ್ಲಿ ಬರುವಂಥ ಚಾನ್ಸಸ್ ಇದೆ. ಸೆಕೆಂಡ್ ವೀಕಿಂದ 3ನೇ ವೀಕ್, ಈ ಗ್ಯಾಪಲ್ಲಿ ಬರಬಹುದು. ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರ್ತದೆ. ಓಕೆ, ಯಾವುದೇ ರೀತಿ ಅಫಿಷಿಯಲ್ ಮಾಹಿತಿ ಇಲ್ಲ. ನೆಕ್ಸ್ಟ್ ಏನು ಕೇಳ್ತಿದ್ರಿ ಅಂತಂದರೆ, ಓಕೆ ಇದೆಲ್ಲ ಓಕೆ, ಸೆಕೆಂಡ್ ಲಿಸ್ಟ್ ಬಿಡ್ತಾರಾ, ಸೆಕೆಂಡ್ ಲಿಸ್ಟ್ ನಮ್ಮದು ಬಿಡ್ತಾರಾ ಅಂತ ಕೇಳ್ತಾರೆ. ಓಕೆ, ಸೆಕೆಂಡ್ ಲಿಸ್ಟ್ ಬಿಡೋದು ನಿಮ್ಮದು ಒಂದು ಸ್ವಲ್ಪ ಡೌಟ್ ಆಗ್ತದೆ. ಓಕೆ, ಸೆಕೆಂಡ್ ಲಿಸ್ಟ್ ಬಿಡಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ನೇಮಕಾತಿ ಪ್ರಕ್ರಿಯೆ ಮುಗಿದು ಆಲ್ರೆಡಿ 1.5 ವರ್ಷ ಆಗಕ್ಕೆ ಬಂತು. ಇವಾಗ ನಿಮ್ಮ ಸೆಕೆಂಡ್ ಲಿಸ್ಟ್ ಬಿಡಲ್ಲ. ಯಾಕಂದರೆ ಇವಾಗೇನು ಭರ್ತಿ ಆಗಿದಾರಲ್ಲ ವಿದ್ಯಾರ್ಥಿಗಳು, ಅವರೇ ಸಾಕಾಗಿದ್ದಾರೆ. ಇನ್ನೇನು ಅಕಸ್ಮಾತ್ ಡಾಕ್ಯುಮೆಂಟ್ಸು ಅದು ಇದು ಸ್ವಲ್ಪ ವಿದ್ಯಾರ್ಥಿಗಳು ಹೋದರೆ ಅದನ್ನ ಮತ್ತೆ ಸೆಕೆಂಡ್ ಲಿಸ್ಟ್ ಮಾಡೋರಲ್ಲಿ ಅರ್ಥ ಇಲ್ಲ ಅಂತ ತಿಳ್ಕೊಂಡು ಅವರು ಬ್ಯಾಕ್ಲಾಗ್ ಅಂತೇಳಿ ಮಾಡ್ತಾರೆ ಅವ್ರಿಗೆ. ಓಕೆ, ಬ್ಯಾಕ್ಲಾಗ್ ಹುದ್ದೆಗಳು ಅಂತೇಳಿ ಇಟ್ಬಿಟ್ಟು ಮುಂದಿನ ರಿಕ್ರೂಟ್ಮೆಂಟಲ್ಲಿ ಆ ಹುದ್ದೆಗಳ ಜೊತೆ ಈ ಹುದ್ದೆಗಳನ್ನ ಆ್ಯಡ್ ಮಾಡ್ತಾರೆ. ಆ ಹುದ್ದೆಗಳ ಜೊತೆ ಈ ಹುದ್ದೆಗಳನ್ನ ಆ್ಯಡ್ ಮಾಡಿಬಿಟ್ಟು ನಿಮ್ಮದೊಂದು ಮತ್ತೊಂದು ನೋಟಿಫಿಕೇಷನ್ನ ಮಾಡ್ತಾರೆ. ಓಕೆ, ನೆನಪಿರಲಿ, ಮತ್ತೊಂದು ನೋಟಿಫಿಕೇಷನಲ್ಲಿ ನಿಮ್ಮದು 10th ಮೇಲೆ ಪರ್ಸೆಂಟೇಜ್ ಮೇಲೆ ತೊಗೊಳ್ಳೋದಿಲ್ಲ. ನೆನಪಿರಲಿ, ಎಕ್ಸಾಮ್ ಇರ್ತದೆ. ಓಕೆ, ಅದು ಕೂಡ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ಎಕ್ಸಾಮ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಎಕ್ಸಾಮ್ನೇ ಇರ್ತದೆ, ಅದು ನಿಮಗೆ ಗಮನಿಸಿ. ಓಕೆ, ನೆಕ್ಸ್ಟ್ ಏನು ಕ್ವಶನು ಅಂತಂದರೆ ಸೇಫ್ ಸ್ಕೋರ್ ಎಷ್ಟು, ಸೆಕೆಂಡ್ ಲಿಸ್ಟ್ಗೆ ಸೇಫ್ ಸ್ಕೋರ್ ಎಷ್ಟು ಅಂತಂದರೆ ಅದು ನೀವು ಕೆಳಗಡೆ ಕಮೆಂಟ್ ಮಾಡಬೇಕಾಗ್ತದೆ. ಓಕೆ, ತುಂಬ ಜನ ನೀವು ಕಮೆಂಟ್ ಮಾಡಬೇಕು. ಒಂದು 50 ಕಮೆಂಟ್ ಬಂದರೆ ನಾನು ಅದ್ರ ಮೇಲೆ ಸೇಫ್ ಸ್ಕೋರ್ ಎಷ್ಟು, ನಿಮ್ಮದೆಲ್ಲ ಎಷ್ಟು ಸ್ಕೋರ್ ಆಗಿದೆ, ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ ಹೇಳೋಕ್ಕೆ ಸಾಧ್ಯ. ಅಕಸ್ಮಾತ್ ನಾನು ಯಾವುದೋ ಒಂದು ರ್ಯಾಂಡಮ್ ಆಗಿ ಹೇಳಿದರೂ ಅದು ನಿಮಗೆ ಯೂಸ್ ಆಗೋಲ್ಲ. ಓಕೆ, ಇದು ಒಂದು ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು. ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಅಂದರೆ ಏನೂ ಬೇಕಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಮತ್ತು